ಮಾಲು ಅವರು ಬಿಗ್ ಬಾಸ್ಗೆ ಹೋಗಿರೋದೇ ಒಂದು ದೊಡ್ಡ ಆಶ್ಚರ್ಯ. ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ದೊಡ್ಡ ಆಶ್ಚರ್ಯ. ಏನು ಕಿತ್ತು ದಬಾಕ್ದೇ ಇರತಕ್ಕಂಥದ್ದು ಮಾಲು ಅವರು. ನಾನು ಉತ್ತರ ಕರ್ನಾಟಕದವನೇ. ಸೊ ಏನು ಅಲ್ಲೂ ಮಾತಾಡ್ದೇ ಆಚೆ ಬಂದು ಮಾತಾಡೋದಿದೆಯಲ್ಲ, ಅದು ಅವ್ರಿಗೆ ಶೋಭೆ ತರೋದಿಲ್ಲ. ನಾನು ಎರಡೆರಡು ಸಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಪ್ರಾಬ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಮತ್ತು ಮಾಹಿತಿ ಕೊರತೆ ಇದೆ. ನಿಮ್ಮ ಕೊಡುಗೆ ಮತ್ತು ನಿಮ್ಮ ವಾಟ್ ಯು ಕಾಲ್ ಆ್ಯಸ್ ದಿ ಎಂಟೈರ್ ಸಬ್ಸ್ಟೆನ್ಸ್, ನೀವೇನು ಕಂಟೆಂಟ್ ಕೊಟ್ರಿ ಅನ್ನೋದನ್ನು ನಾವು 75-80 ದಿನ ನೋಡಿದ್ದೀವಿ. ಸೊ ನೀವು ಇದ್ದೀರೋ ಇಲ್ವೋ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ. ನೀವು ಒಂದು ಸಲ ಹಾಡಾಡಿದ್ದು, ಎಷ್ಟು ಓಪ್ನಿಂಗಲ್ಲಿ ಯಾವುದೋ ಒಂದು ಗೇಮ್ ಆಡಿದ್ದು ಜ್ಞಾಪಕ ಇದೆ. ಅದಾದ ನಂತರ ಒಂದೇನೋ ಹಾಡಾಡಿದ್ದು, ಅದು ಬಿಟ್ಟರೆ ನೀವು ಸ್ಕ್ರೀನಲ್ಲೇ ಕಾಣಿಸ್ಕೊಂಡಿಲ್ಲ. ಸೊ ಆಚೆ ಬಂದು ನೀವು ಇದು ಮಾತಾಡೋದು ನಿಜವಾಗ್ಲೂ ತಪ್ಪು. ನೀವು ಬೇರೆ ಕಂಟೆಸ್ಟೆಂಟ್ಸ್ಗೆ ಮರ್ಯಾದೆ ಕೊಡ್ತಾಯಿಲ್ಲ, ಅವರ ಶ್ರಮಕ್ಕೆ, ಅವರ ಪ್ರತಿಭೆಗೆ ನೀವು ಅದನ್ನು ಮರ್ಯಾದೆ ಕೊಡ್ತಾಯಿಲ್ಲ. ಮಾಲು ಅವರೇ, ನೀವು ಇದನ್ನು ವಾರ್ನಿಂಗ್ ಅಂತಾದರೂ ತೊಗೊಳ್ಳಿ ಅಥವಾ ಅಣ್ಣನ ಒಂದು ಕಿವಿ ಮಾತಂತ ತೊಗೊಳ್ಳಿ. ದಯವಿಟ್ಟು ಈ ನಿಮ್ಮ ಬಚ್ಚಲ ಬಾಯನ್ನು ಜಿಪ್ ಮಾಡಿಕೊಂಡು ಪ್ಲೀಸ್ ಯೂಸ್ ಅ ಮೌತ್ ವಾಶ್ ಆ್ಯಂಡ್ ಕೀಪ್ ಕ್ವೈಟ್. ನಿಮ್ಮನ್ನು ಜನ ಆಚೆ ಹಾಕಿರೋದು ನೀವು ನಾನ್ ಪರ್ಫಾರ್ಮೆನ್ಸ್, ನಾನ್ ಕಂಟೆಂಟ್ ಪ್ರೊವೈಡರ್ ಅಂತಲೇ ಆಚೆ ಹಾಕಿರೋದು. ಕೇವಲ ಉತ್ತರ ಕರ್ನಾಟಕದ ಬ್ಯಾಜ್ ಇಟ್ಕೊಂಡು ನಾನು ಬಡವ, ನಾನು ಸಿಂಗರ್ ಅನ್ನುವನ್ನ ಮಾರಾಟವನ್ನು ದಯವಿಟ್ಟು ಮಾಡ್ಕೋಬೇಡಿ. ಅನೇಕ ಬಡ ಮಕ್ಕಳು, ಅನೇಕ ಪ್ರತಿಭಾವಂತರು ಈ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಯೂಸ್ ಮಾಡಿದ್ದಾರೆ. ನಿಮಗೆ ಕೊಟ್ಟ ವೇದಿಕೆಯನ್ನು ನೀವು ನಾಶ ಮಾಡ್ಕೊಂಡಿದ್ದೀರಾ, ವೇಸ್ಟ್ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಈ ಮೊಸಳೆ ನೀರನ್ನು ಕಣ್ಣೀರನ್ನು ಹಾಕಬೇಡಿ. ನಿಮ್ಮ ಅವಕಾಶವನ್ನು ನೀವೇ ಸುಟ್ಟಾಕೊಂಡಿದ್ದೀರ. ಮಾಳುವರು ಸಿಂಗರ್ ಆಗಿ ಹಳ್ಳಿಯ ಉತ್ತರ ಕರ್ನಾಟಕದ ಪ್ರತಿಭೆ, ಮಾತು, ಭಾಷೆ ಯಾವುದನ್ನೂ ತೋರಿಸ್ದೇನೆ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಅಲ್ಲಿ ತಪ್ಪಾಗಿದ್ದನ್ನು ಕಂಡು ಹಿಡಿಯೋದು, ಅಥವಾ ಅಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಧ್ವನಿಗೂಡಿಸೋದು, ಅಥವಾ ಯಾವುದಾದ್ರೂ ಒಂದು ಅಲ್ಲಿರ್ತಕ್ಕಂಥ ಕಾಂಟ್ರವರ್ಸಿಗೆ ತಮ್ಮ ಒಂದು ನಿಲುವನ್ನು, ಯಾವುದಾದ್ರೂ ಒಂದು ಪ್ರತಿಭೆ ಅಡುಗೆ ಮಾಡೋದ್ರಲ್ಲೋ ಅಥವಾ ಮನೆ ಕ್ಲೀನ್ ಮಾಡೋದ್ರಲ್ಲೋ, ಅಲ್ಲಿ ಈಗ ಆಟದಲ್ಲಿ ವೈಫಲ್ಯತೆ ಇದೆಯೋ ಅಥವಾ ಜಡ್ಜ್ ಆಗೋ, ರೆಫ್ರಿ ಆಗೋ, ಏನಾದರೂ ಒಂದು ಮಾಡಬೇಕಾಗಿತ್ತು, ಸಾಧಿಸಬೇಕಾಗಿದ್ದು, ನೀವು ಸಾಧಿಸಿದಷ್ಟೇ ನಿಮ್ಮ ಅರ್ಧ ತಲೆ ಬೋಡ್ಸ್ಕೊಂಡಿದ್ದು, ಒಂದು ತಲೆ ಮೇಲೆ ಒಂದು ಪಟ್ಟಿ ಇಟ್ಕೊಂಡಿದ್ದು, ಅದನ್ನೇ ನಿಮ್ಮ ಸಾಧನೆ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಮಾಲು ಅವರೇ. ಓಕೆ, ಉತ್ತರ ಕರ್ನಾಟಕದ ಒಂದಷ್ಟು ಓಟ್ಗಳು ಅಥವಾ ಅಲ್ಲಿ ಸಪೋರ್ಟು ಸಿಗ್ತಾಯಿತ್ತು ನನಗೆ. ಯಾಕೆ ನಾನು ಹೊರಗೆ ಬಂದೆ, ನಾನು ಕೂಡ ಅಲ್ಲಿ ಇರ್ಬೋದಾಗಿತ್ತು ಅನ್ನೋದು ಕೂಡ ಈಗ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ನೀವು ಬಿಗ್ ಬಾಸಲ್ಲಿ ಆಟ ಆಡಿ ಬಂದಿದ್ದೀರಿ, ಹೊರಗೆ ಬಂದ ನಂತರ ನಿಮಗೇನಾರು ಈ ಥರ ಅನಿಸಿತ್ತಾ? ನೋಡ್ರಿ ಮಾಡೋರ, ನಿಮ್ಮ ಭಾಷೆನಾಗೆ ಹೇಳಕತ್ತೇನೆ ಕೇಳ್ರಿ. ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಯಾಕೆ ಉಳಿಸಿಲ್ಲ ಅಂದರೆ ನಿಮ್ಗೆ ಓಟ್ ಹಾಕಿಲ್ಲ, ತೀತಿಲ್ರಿ. ಅಲ್ಲಿ ಮಂದಿ ಓಟ್ ಹಾಕಿದ್ರೆ ಅಲ್ಲೇ ಉಳಿತಿದ್ರಿ. ಅಲ್ಲಿ ಮಂದಿ ನಿಮ್ಮನ್ನು ಓಟ್ ಹಾಕಿಲ್ಲ ಅಂದ್ಕೂಡಲೇ ಹೊರಗೆ ಬರಬೇಕಾ? ಓಟ್ ಬಿದ್ದಿಲ್ಲ ನಿಮಗೆ, ದಯವಿಟ್ಟು ಮಾಡ್ಕೊಂಡು ಇರಬೇಕು. ಹೆಚ್ಚು ಮಾತಾಡಿ ನಿಮ್ಮ ಶೋಭೆನ ಉತ್ತರ ಕರ್ನಾಟಕ ಮಂದಿ ಹೆಸರನ್ನು ಯೂಸ್ ಮಾಡ್ದೇ ದಯವಿಟ್ಟು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಜನರ ಮರ್ಯಾದೆ ತೆಗಿಬೇಡ್ರಿ. ತಿಳಿತಿಲ್ರಿ ಸಾವ್ಕಾರ, ಇನ್ನೊಮ್ಮೆ ಹೇಳೋ ನಿಮಗೆ, ದಯವಿಟ್ಟು ನಿಮಗೆ ಓಟ್ ಹಾಕಿಲ್ರಿ. ದಾವಣಗೆರೆಯಿಂದ ಹುಬ್ಳಿ ತಕ, ಬೀದರ್ ತಕ, ಗುಲ್ಬರ್ಗ ಮಂದಿ, ಧಾರವಾಡ ಮಂದಿ ನಿಮಗೆ ಓಟ್ ಹಾಕಿಲ್ಲ. ಯಾಕಂದರೆ ನೀವು ಟಿವ್ಯಾಗ ಕಾಣಿಸಿಲ್ಲ. ನಮಗೆ ಹೇಳಕತ್ತೇನು ಕೇಳ್ರಿ. ನಮ್ಮ ಮಂದಿ ಓಟ್ ಹಾಕಿದ್ರು ನಮ್ಮನ್ನು ಉಳಿಸಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನಾಟಕ ಮಾಡಬೇಡ್ರಿ. ನಿಮ್ಮ ಕೆಲಸ ಏನಿತ್ತು ನೀವು ಮಾಡಿಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ಇನ್ನೊಂದು ಯಾವುದಾದ್ರು ಪ್ರತಿಭೆ ತೊಗೊಂಡು ಬರ್ರಿ. ನಿಮ್ಮ ಸಿಂಗರ್ ಏನು ನಿಮ್ಮೊಂದು ಚಾನ್ಸ್ ಕೊಟ್ಟಲ್ಲ, ಡ್ರೈವರ್ ಹಾಡು, ಅದಂಥದ್ದು ಇನ್ನೊಂದು 2-3 ಹಾಡ ತೊಗೊಂಬರ್ರಿ. ತಿಳ್ರಿ ಮಾಲು ಅವರ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ.
ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.